ಎಲ್ರಿಗೂ ನಮಸ್ಕಾರ. ನಾನು ಕಾಂಚನ. 1930ರಲ್ಲಿ ಉಪ್ಪಿನ ಸತ್ಯಾಗ್ರಹ ನಡೆಯುತ್ತೆ ಅಲ್ವಾ? ಈ ಉಪ್ಪಿನ ಸತ್ಯಾಗ್ರಹ ಯಾಕೆ ನಡೀತು ಅಂತ ಹೇಳಿ ಶಾರ್ಟ್ ಆಗಿ ತಿಳ್ಕೊಳ್ಳೋಣ ಬನ್ನಿ. ಭಾರತದ ಸ್ವತಂತ್ರ ಹೋರಾಟದಲ್ಲಿ ಉಪ್ಪಿನ ಸತ್ಯಾಗ್ರಹ ಒಂದು ಪ್ರಮುಖವಾದ ಮೈಲಿಗಲ್ಲು ಅಂತಾನೆ ಹೇಳ್ಬೋದು. 1882ರಲ್ಲಿ ಈ ಬ್ರಿಟಿಷರು ನಮ್ಮ ಭಾರತದಲ್ಲಿರೋ ಜನಗಳಿಗೆ ಉಪ್ಪಿನ ಮೇಲೆ ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳಿ ರೂಲ್ಸ್ ಮಾಡ್ತಾರೆ. ನಮ್ಮ ಜನಗಳು ಯಾರನ್ನು ಉಪ್ಪು ತಯಾರಿಸಂಗೂ ಇಲ್ಲ, ಉಪ್ಪು ಮಾರಾಟನೂ ಮಾಡಂಗಿಲ್ಲ, ಬ್ರಿಟಿಷ್ ಅವ್ರ ಹತ್ರನೇ ತಗೊಳ್ಬೇಕಾಗಿರುತ್ತೆ. ಇದ್ರ ಜೊತೆಗೆ ಹೆಚ್ಚಿಗೆ ಟ್ಯಾಕ್ಸ್ ಬೇರೆ ಹಾಕ್ತಾರೆ. ಪ್ರತಿದಿನ ಪ್ರತಿಯೊಬ್ಬರು ಮನೆಯಲ್ಲೂ ಸಾಮಾನ್ಯವಾಗಿ ಬಳಸುವಂತ ಉಪ್ಪಿನ ಮೇಲೆ ಹೆಚ್ಚಿಗೆ ಟ್ಯಾಕ್ಸ್ ಹಾಕೋದ್ರಿಂದ ಪ್ರತಿಯೊಬ್ಬರಿಗೂ ಕೂಡ ತೊಂದರೆ ಆಗ್ತಾ ಇರುತ್ತೆ. ಅದ್ರಲ್ಲೂ ಬಡ ಜನಗಳಿಗಂತೂ ತುಂಬಾ ತೊಂದರೆ ಆಗುತ್ತೆ. ನಮ್ಗೆ ಫ್ರೀ ಆಗಿ ಸಿಗುವಂತ ಉಪ್ಪಿನ ಮೇಲೂ ಟ್ಯಾಕ್ಸ್ ಹಾಕಿದ್ರೆ ಸಾಮಾನ್ಯ ಜನಗಳಿಗೆ ಎಷ್ಟು ತೊಂದರೆ ಆಗುತ್ತೆ ಅಲ್ವಾ? ಆಗ ಗಾಂಧೀಜಿಯವರು ಏನ್ ಮಾಡ್ತಾರೆ, ಅವ್ರ ಅನುಯಾಯಿಗಳ ಜೊತೆ ಸೇರ್ಕೊಂಡು ಈ ಸಾಲ್ಟ್ ಆಕ್ಟ್ ನಿಲ್ಲಿಸ್ಬೇಕು ಅಂತ ಹೇಳಿ 1930 ಮಾರ್ಚ್ 12ನೇ ತಾರೀಕು ಸಬರಮತಿ ಆಶ್ರಮದಿಂದ 386 ಕಿಲೋಮೀಟರ್ ನಡ್ಕೊಂಡು ಪಾದಯಾತ್ರೆ ಮಾಡಿ 1930 ಏಪ್ರಿಲ್ 6ನೇ ತಾರೀಕು ಅರೇಬಿಯನ್ ಸಮುದ್ರದ ದಂಡಿವರೆಗೂ ತಲುಪ್ತಾರೆ. ಈ ದಂಡಿಗೆ ತಲುಪಿದ್ಮೇಲೆ ಅಲ್ಲಿ ಉಪ್ಪನ್ನ ತಯಾರಿಸಿ ಬ್ರಿಟಿಷರು ಕಾನೂನನ್ನ ಮುರಿತಾರೆ. ಈ ಸತ್ಯಾಗ್ರಹದ ಪರಿಣಾಮ ದೇಶದ ಎಲ್ಲಾ ಕಡೆನಲ್ಲೂ ಪ್ರತಿಭಟನೆ ಶುರುವಾಗುತ್ತೆ. ಮೊದಲಿಗೆ 70ರಿಂದ 80 ಜನಗಳಿಂದ ಶುರುವಾಗಿ ನಂತರ ಸಾವಿರಾರು ಜನಗಳು ಪ್ರತಿಭಟನಾಕಾರರು ಹೆಚ್ಚಿಗೆ ಆಗ್ತಾ ಹೋಗ್ತಾರೆ. ಆಗ ಬ್ರಿಟಿಷರು ಗುಂಡಿನ ದಾಳಿ ನಡೆಸ್ತಾರೆ. ಗಾಂಧೀಜಿಯವ್ರನ್ನು ಸೇರಿಸಿ ಸುಮಾರು 60,000ಕ್ಕಿಂತ ಹೆಚ್ಚಿಗೆ ಜನಗಳನ್ನ ಬಂಧಿಸ್ತಾರೆ. ಆದ್ರೂ ಕೂಡ ಅವ್ರ ಹೋರಾಟ ನಿಲ್ಲೋದಿಲ್ಲ, ಹಾಗೆ ಮುಂದುವರಿಯುತ್ತೆ. ಸಾವಿರಾರು ಜನಗಳು ಬ್ರಿಟಿಷರು ಕಾನೂನುಗಳನ್ನ ಮುರಿತಾರೆ. ಆಗ ಬ್ರಿಟಿಷರು ಉಪ್ಪು ತಯಾರಿಸಿರೋರ್ನು ಜೈಲಿಗೆ ಹಾಕ್ತಾರೆ, ಅದನ್ನ ತಗೊಂಡವ್ರನ್ನು ಕೂಡ ಜೈಲಿಗೆ ಹಾಕ್ತಾರೆ. ನಂತರ ಕೊನೆಗೆ 1931 ಮಾರ್ಚ್ 5ನೇ ತಾರೀಕು ಬ್ರಿಟಿಷ್ ಗವರ್ನರ್ ಆಗಿದ್ದಂತ ಇರ್ವಿನ್ ಮತ್ತೆ ಗಾಂಧೀಜಿಯವರು ಒಂದು ಒಪ್ಪಂದ ಮಾಡ್ಕೊಳ್ತಾರೆ. ಗಾಂಧೀಜಿಯವರು ಸತ್ಯಾಗ್ರಹ ಮಾಡೋದ್ ನಿಲ್ಲಿಸ್ತೀವಿ ಅಂತ ಒಪ್ಕೊಳ್ತಾರೆ. ಹಾಗೇನೆ ಬ್ರಿಟಿಷ್ ಅವರನ್ನು ಕೂಡ ಎಲ್ಲಾ ಜನಗಳನ್ನು ಜೈಲಿಂದ ರಿಲೀಸ್ ಮಾಡ್ತೀವಿ, ಮತ್ತೆ ಉಪ್ಪನ್ನ ತಯಾರಿಸೋದಕ್ಕೆ ಮಾರಾಟ ಮಾಡೋದಕ್ಕೆ ಭಾರತೀಯರಿಗೂ ಕೂಡ ಅವಕಾಶ ಮಾಡ್ಕೊಡ್ತೀವಿ ಅಂತ ಒಪ್ಕೊಳ್ತಾರೆ. ಆಗ ನಮ್ ಜನಗಳಿಗೂ ಕೂಡ ಉಪ್ಪು ತಯಾರಿಸೋದಕ್ಕೆ ಮಾರಾಟ ಮಾಡೋದಕ್ಕೆ ಅವಕಾಶ ಸಿಗುತ್ತೆ. ಇದನ್ನ ದಂಡಿ ಉಪ್ಪಿನ ಸತ್ಯಾಗ್ರಹ ಅಂತಾನೂ ಕರೀತಾರೆ. ಯಾಕಂದ್ರೆ ಪಾದಯಾತ್ರೆ ಮಾಡ್ಕೊಂಡು ದಂಡಿವರೆಗೂ ತಲುಪಿರ್ತಾರೆ, ಅದಕ್ಕೆ ಇದನ್ನ ದಂಡಿ ಉಪ್ಪಿನ ಸತ್ಯಾಗ್ರಹ ಅಂತಾನೂ ಕರೀತಾರೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋನ ಸಿಗ್ತೀನಿ. ಥ್ಯಾಂಕ್ ಯು ಆಲ್. ಬಾಯ್.